BMW ತಗೊಳ್ಳೇಬೇಕು. ಎಷ್ಟು ಬೇಗ ಆಯ್ತದ ಅಷ್ಟು ಬೇಗ. ಅಯ್ಯೋ ಅದು ಅಪ್ಪ ಹೊಡೆದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡು 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 ಎಲ್ಲ ಮಡಗಿದ್ರೆ ನಮಗ್ ದುಡ್ಡು ಹೆಚ್ಚುತ್ತ. ಜ್ಞಾನವಿನಾಯಿ ಸೆಲೆಬ್ರಿಟೀಸ್ಗೆಲ್ಲ ದೊಡ್ಡದಾಗಿ ಮಾಡಿಸಿರ್ತಾರೆ ಅನ್ಸುತ್ತೆ. ಇವಾಗ ನಾರ್ಮಲ್ ಆಗಿ ಎಲ್ರಿಗೂ ಕೊಡೋಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿಸೋರು. ಇದು ಚೆನ್ನಾಗಿದೆ. ನಮ್ಮ ಅಣ್ಣ ಬಾಯ್ ಅಂತವನೇ ಸ್ವಾಗಲಿ. ಇನ್ನು ಗುರ್ದೈತಲ್ವ ನಿಮ್ಗೆ? ನಿಂಗೆ ನನ್ನ ಮದುವೆಗೆ ರೇಷ್ಮೆ ಸೀರೆ, ಇವಾಗ ಸಿಂಪಲ್ ಸೀರೆ ಓಕೆನಾ? ಬೇಡ ಸೀರೆ ತರ್ಬೇಕಣಪ್ಪ. ಗೈಸ್ ಮಿಡ್ ನೈಟ್ 1 ಗಂಟೆಲಿ ಟಾಕ್ಸಿಕ್ ಮೂವಿ ಟಿಕೆಟ್ಸ್ ಬಿಟ್ಟವ್ರಂತೆ. ನಾನು ಇವಾಗ ಯಾವುದೋ ಒಂದು ರೀಲ್ಸ್ ನೋಡಿದೆ. ಇವಾಗ 9 ಗಂಟೆ ಟಿಕೆಟ್ಗಳು ಎಷ್ಟವೆ ಅಂತ ನೋಡೋ ಮೀರಿ ನನ್ನ ಪ್ರಕಾರ ಸೋಲ್ಡ್ ಔಟ್ ಆಗಿರ್ತದೆ. ಇಷ್ಟು ನಾನು ತಗ್ತಾಗ ಅವಾಗವಾಗ ನೋಡ್ತಾನೆ ಇದ್ದೆ ಸಿಗ್ತದ ಏನು ಅಂತ. ಸದ್ಯ ಇಲ್ಲ, ಫುಲ್ ಏನು ಸೋಲ್ಡ್ ಔಟ್ ಆಗಿಲ್ಲ. ಓಹೋ 350. ಓ 350 ಅಷ್ಟೇ ಬರೀ. ಫಸ್ಟ್ ಹೋಗ್ಬೇಕು ಗೈಸ್, ಅದು ನನಗೆ ಆಸೆ. ಫುಲ್ ಆಗ್ಬಿಟ್ಟೈತೆ ಗೈಸ್ ಎಲ್ಲ. ನೋಡಿ ಬರೀ ಫ್ರಂಟ್ ಸೀಟ್ಗಳಷ್ಟೇ ಇರೋದು. ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯ. ಫುಲ್ಲು ಹೆಂಗೇನೋ ಕಾಣಿಸ್ತಾನೆ. ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋದು ನಮಸ್ಕಾರ. ಇವತ್ತು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಗೈಸ್. ಇವತ್ತು ವರಲಕ್ಷ್ಮಿ ಹಬ್ಬ. ಎಲ್ಲರೂ ಮನೆಗಳು ಲಕ್ಷ್ಮಿ ಬರಲಿ, ಲಕ್ಷ್ಮಿ ಸರಸ್ವತಿ ಎಲ್ರಿಗೂ ಒಳ್ಳೇದಾಗಲಿ. ವಿಡಿಯೋ ನೋಡ್ತಿರೋ ಫ್ಯಾಮಿಲಿ ಮೆಂಬರ್ಸ್ಗೂ ಒಳ್ಳೇದಾಗಲಿ. ಆಗ ನಮಸ್ಕಾರ. ಆಲ್ರೆಡಿ ಎಷ್ಟೋ ಕುಂಕುಮ ತಗೋಯ್ತವ್ರೆ. ಒಳ್ಳೆ ವಿದ್ಯೆ ಬುದ್ಧಿ ಕೊಡಲಿ, ಲಕ್ಷ್ಮಿ ಬರಲಿ ಮನೆಗೆ, ನಿಮ್ಮ ಮನೆಗೆ. ನನ್ನ ವಿಡಿಯೋ ನೋಡಿ ಆರೈಸಿ ಹರಿಸಿ ನನಗೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಗೈಸ್ ಇವತ್ತು ನಮ್ಮನೆ ಲಕ್ಷ್ಮಿ ಹೆಂಗೆ ಕೂರ್ಸೋದೆ ಅಂತ ತೋರಿಸ್ಕೊಡ್ತೀನಿ. ಗೈಸ್ ನಮ್ಮನೆ ಲಕ್ಷ್ಮಿ ಇವರೇ ನೋಡಿ. ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರ ಮನೇಲೂ ಎಂತಕ್ಕೆ ಲಕ್ಷ್ಮಿ ಕೂರ್ಸೋದು? ಲಕ್ಷ್ಮಿ ಕೂರ್ಸೋದು ಅಂದ್ರೆ ಮನೇಲಿ ಎಲ್ಲ ಒಳ್ಳೇದಾಗ್ಲಿ. ಗೈಸ್ ಲಕ್ಷ್ಮಿ ವರಲಕ್ಷ್ಮಿ ನಾನು ಇದು ಒಂದು ರೀಲ್ ನೋಡಿದಿ. ಎಂತಕ್ಕೆ ಹೇಳ್ಬಿಡ್ಬೋದು. ಲಕ್ಷ್ಮಿ ಮನೇಲಿ ನೆಲ್ಕೊಂಡ್ಲಿ ಅಂತ, ಒಳ್ಳೇದಾಗ್ಲಿ ಮನೆಗ. ಲಕ್ಷ್ಮಿ ಮನೆ ಯಾರ ಮನೆಗೆ ಬರೋದಂದ್ರೆ ಜಾಸ್ತಿ ಕ್ಲೀನಾಗಿ ಯಾರು ಇಟ್ಕೊಂಡಿರ್ತಾರಂತೆ ಅವ್ರ ಮನೆಗೆ ಬರೋದಂತೆ. ಅದ್ರ ಬಗ್ಗೆ ನಮ್ಗೇನು ಹೇಳೋದು ಬೇಕಾಗಿಲ್ಲ, ಕ್ಲೀನಾಗಿರೋದು. ಅಲ್ಲ ಕಣಮ್ಮ, ನಾನು ಹೇಳ್ತಾ ಇರೋದು ಅಷ್ಟೇ. ಗೈಸ್ ಲಕ್ಷ್ಮಿ ಈ ವರಲಕ್ಷ್ಮಿ ಹಬ್ಬ ಹೆಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಾನು ಒಂದು ರೀಲ್ಸ್ ನೋಡ್ತಿದ್ದೆ. ರೀಲ್ಸಲ್ಲಿ ಹೇಳಿದ್ದು ರಾಣಿ ಮನ್ಗಿದ್ರಂತೆ ಅಂದ್ರೆ ಹಳೆ ಕಾಲದಲ್ಲಿ. ಅವ್ರ ಕನ್ಸಲ್ಲಿ ಬಂದ್ಬಿಟ್ಟು ಲಕ್ಷ್ಮಿ ಹೇಳೋದು ಅಡ್ಗ ಮನೆನೂ ಅಷ್ಟೇ ಅಂತ. ಎಂಜಿನ ತಟ್ಟೆ ಏನು ಇಡ್ಬಾರ್ದಂತ. ಅಡ್ಗ ಮನೆ ನೈಟು ಲಕ್ಷ್ಮಿ ಬಂದಳಂತ ಮನೆಗ. ಅವ್ರು ನೀಟಾಗದ ಅವ್ರ ಮನೇಲಿ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇರ್ಬೇಕು ಅಂದಳಂತ. ಈ ಕೊಳಕ್ಕೊಳಕ್ನ ಆಗಿರೋ ಮನಗ ಈ ತರ ಕೊಳಕ್ತಾನ ಅಂದ್ಬಿಟ್ಟು ಹೊಂಟೋದಳಂತ. ಬಟ್ ನಾನೊಂದು ರೀಲ್ಸ್ ನೋಡಿದ್ದು. ಅದರಲ್ಲಿ ರಾಣಿ ಕನ್ಸಲ್ಲಿ ಬಂದ್ಬಿಟ್ಟು ನಿನ್ನನ್ನು ಪೂಜಿಸು ಅಂತ ಅಂದ್ಬಿಟ್ಟು ಲಕ್ಷ್ಮೀ ದೇವಿ ಹೆಂಗಂತ ಹೇಳ್ದಂತೆ. ಆ ಥರ ಪೂಜಿಸಿದ್ರೆ ನಿಂಗೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ಮನೇಲಿ ಸುಖ ಸಂಪತ್ತು ಎಲ್ಲ ನೆಲೆಸುತ್ತೆ ಅಂತ ಅಂದ್ಬಿಟ್ಟು ಕನ್ಸಲ್ಲಿ ಬಂದು ಹೇಳ್ದಾಗಂತೆ. ಸೊ ಅದಾದ್ಮೇಲೆ ಅದ್ರ ನಾಳೆಗೆ ಅವರು ಮತ್ತೆ ಅಂದ್ರೆ ಶ್ರಾವಣ, ಇದು ಶ್ರಾವಣ ಅಲ್ವಾ? ಶ್ರಾವಣದ ಮೊದಲನೇ ವಾರ ಏನೋ ಗೊತ್ತಿಲ್ಲ. ಅವಾಗ ಅವ್ರ ಜೊತೆ ಆ ರಾಣಿ ಜೊತೆ ಇನ್ನೊಬ್ರು ಕೂತ್ಕೊಂಡು ಇಬ್ರು ಪೂಜೆ ಮಾಡ್ತಾರಂತೆ. ಅವಾಗ ಕನ್ಸಲ್ ಬಂದು ಏನು ಹೇಳಿತ್ತು ದೇವರು, ಆ ಥರ ಸುಖ ಶಾಂತಿ ನೆಮ್ಮದಿ ವಿದ್ಯೆ ಬುದ್ಧಿ ಲಕ್ಷ್ಮಿ ಎಲ್ಲ ಒಲಿತಂತೆ. ಸೊ ಅದರಿಂದ ಇದು ಹಿಂಗೆ ಕಂಟಿನ್ಯೂ ಆಗಿರೋದಂತೆ. ಸೊ ಬನ್ನಿ ನಮ್ಮನೆ ಲಕ್ಷ್ಮಿ ಹೆಂಗೆ ಕೂರ್ಸವಿ ಅಂತ ಸಕ್ಕದಾಗಿದೆ ಗೊತ್ತಾಯ್ತು. ಫಸ್ಟ್ ಲಕ್ಷ್ಮಿ ತೋರಿಸ್ಬಿಡ್ತೀನಿ. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ. ಹಿಂಗೆ ಕೂರ್ಸವಿ ನಮ್ಮನೆ ಲಕ್ಷ್ಮಿ. ಹಿಂದೆ ದೇವರು ನೋಡಿ ಕಾಸು ಇಷ್ಟಿಟ್ಟವಿ. ಅದ್ಬಿಟ್ರೆ ಚಿನ್ನ ಇಟ್ಟದೆ. ನಮ್ಮ ಅಮ್ಮನ ಚಿನ್ನನೇ ಹಾಕ್ಬಿಟ್ಟದೆ. ಅಮ್ಮ ನೀನ್ ಹಾಕೊಂಡಿರೋ ಚಿನ್ನ ಹಾಕ್ಬೋದ ದೇವ್ರಿಗೆ? ಹಾಕ್ಬೋದಂತ ಏನಿಲ್ಲ. ನಾನು ಯಾವ್ದೋ ಒಂದು ರೀಲಲ್ಲಿ ನೋಡಿದ್ದು ಗುರುಜಿಗಳು ನೀವ್ ಹಾಕೊಂಡಿರೋ ಚಿನ್ನ ಹಾಕ್ಬಾರ್ದು ಅಂತೆಲ್ಲ ಏನೋ ಹೇಳ್ತಿದ್ರು. ಗುರುವಾ ಮಾಮ್ಸ್ ನಮಸ್ಕಾರ. ಅಷ್ಟ ಕುಂಕುಮ ತಗೊಳಂಗಿಲ್ಲ, ಬಟ್ ಆದ್ರೂ ಬನ್ನಿ ಒಬ್ಬಿಟ್ಟು ಚಿಕ್ಕ ಹೋಗಿ. ಗೈಸ್ ಇವಾಗ ನಿಮ್ಗೆ ನಮ್ಮ ದೊಡ್ಡಪ್ಪವ್ರ ಮನೆ ಲಕ್ಷ್ಮಿ ತೋರಿಸ್ಕೊಡ್ತೀರಿ. ಬಂದಿತ್ತೆ ಬಂದಿದ ತಕ್ಷಣ ಅಮ್ಮಗ ನೋಡಕ್ ಬಂದಿರೋದೆ. ಅಕ್ಕ ಹಾಯ್. ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಏನ್ ಅನಿಸ್ತಾ ಇದೆ ವರಲಕ್ಷ್ಮಿ ಹಬ್ಬ ಲಕ್ಷ್ಮಿ ಕೂರಿಸಿರೋದ್ಗೆ? ಖುಷಿ ಅನಿಸ್ತದ. ಆಮೇಲೆ ಸದಾ ಯಾವಾಗ್ಲೂ ನಮ್ಗೆ ಹಿಂಗೆ ಇರ್ಲಿ, ಖುಷಿಯಾಗಿ ಎಲ್ರ ಮನೆಗೂ ಲಕ್ಷ್ಮಿ ನೆಲೆಸ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಅಕ್ಕ ನೀನು ಇವಾಗ ಬೆಳಗಾಯ್ತಾ? ನೀರು ಕುಡ್ಸಿದ್ದ ಅಕ್ಕ? ನೀ ಕುಡ್ಸಿದ್ದ? ಇಲ್ಲ ಅಮ್ಮ.
ನಿಂಗೆ ಬರಲ್ಲ ಏನು ಕಲ್ಸ್ಕೊಟ್ಟಿದ್ಯತ್ತೆ ನಿಮ್ಮ ಮಗಳಿಗೆ ಭಕ್ತನ್ವ ಲಕ್ಷ್ಮಿ ನೋಡ್ರ ನಮ್ಮ ದೊಡ್ಡವನ ಕೈಲಿ ಕೂರ್ಸಿಸಿ ಎಸ್ ನಮ್ಮ ದೊಡ್ಡವ್ರ ಮನೆ ಲಕ್ಷ್ಮಿ ತೋರಿಸ್ತೀನಿ ರೀ ಫಸ್ಟ್ ಇದು ಸ್ಟೈಲ್ ಆಗಿ ಇಡಕ್ಕೆ ಈಗ ಸಿಂಪಲ್ ಅಂದ್ಬಿಟ್ಟು ನಮ್ಮ ಮನೇಲಿ ಇಷ್ಟ ಮಾಡಿದ್ರೆ ನಿಮ್ಮ ಮನೇಲಿ ಇಷ್ಟ ಯಾಕ ಎಸ್ ನಮ್ಮ ದೊಡ್ಡಪ್ಪವ್ರ ಮನೇಲಿ ಸ್ವಲ್ಪ ಜಾಸ್ತಿ ಇಟ್ಟವ್ರೆ ಅಕ್ಕ ಜ್ಞಾನವೇಲಿ ಜ್ಞಾನವೇಲ್ ಕುಣಿತಾಳ ನೋಡು ಅಲ್ಲಿ ಹಳೆ ಮನೆ ಕೊತ್ತಿ ಮೇಲಿಂದ ಎಗರು ತೊಗೊಂಡ್ರೆ ಮೋಸ್ಟ್ಲಿ ಹಾಲಿಗೆ ಕುಡ್ಕೊಂಡಿರಬೇಕು ನಮ್ಮ ದೊಡ್ಡವರೊಟ್ಟಿಗೆ ಹೊಸಿ ಬೆಚ್ಚಿಬಿಡ್ಲಿಲ್ಲ ಅನ್ಕೊಳ್ಳಿ ನಮ್ಮ ಲಕ್ಷ್ಮಿ ಜ್ಞಾನವಿ ಚಿನ್ನ ಪುಟಿ ಯಾಕೆ ಬಾಗ್ಲಾಕೊಂಡಿ ಮಗ್ಳು ಯಾಕೆ ಏನೋ ರೆಡಿನೇ ಆಗಿಲ್ಲ ನೀನು ಮುದ್ದು ಮಗಳೇ ಮುದ್ದಾದ ಮಗಳೇ ಚಲ್ಬಡ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಸಾಕೈತಿತ್ತು ರೆಡಿ ಆಗಿದ್ಯಾ ನಾನು ಅಷ್ಟೇ ರೆಡಿ ಅಯ್ಯೋ ನಿನ್ ಮೇಕಪ್ ನೋಡಿದ್ರೆ ಗೊತ್ತಾಯ್ತದ ಬಿಡವ ಏನ್ ಮಾಡ್ತಿದ್ಯಾ ಮಗಳು ಇದೇನ್ ಚಿನ್ನ ಹಿಂಗ್ ಮಾಡ್ತಿದ್ಯಾ ನಾನು ಹಿಂಗ್ ಮಾಡ್ತಾ ಇದೀನಿ ಏನಿದು ಇದು ಅನ್ನ ಸಾಂಬಾರು ಅನ್ನ ಸಾಂಬಾರು ಇದು ಸಾರು ಮೆಂದಿ ಸಾರು ಯಾರಿಗೆ ಬೇಕು ಅನ್ನ ಸಾರು ಕಮೆಂಟ್ ಮಾಡಿ ಪಾರ್ಸಲ್ ಕಳ್ಸಿಕೊಡ್ತಿಲ್ಲ ನಮ್ಗೆ ಏನೋ ತಿನ್ಗಿನ್ ಮುಟ್ಟಿ ಆಮೇಲೆ ಮದುವೆ ವಿಷ ಅದು ನಿಂದೇನಲ್ವಾ ದಾಸವಾಳ ಮತ್ತು ನೀರು ದಾಸವಾಳ ನೀರು ಇದು ಕುಡಿದ್ಬಿಟ್ರೆ ಅಷ್ಟೇ ಡೈರೆಕ್ಟ್ ಸ್ವರ್ಗಕ್ಕೆ ಅಲ್ವಾ ಉಂಟಿಸ್ಬಿಟ್ರೆ ಏನ್ ಮಾಡಿ ಮಗಳ ಇದ ಜಾನವಿ ಕೊಂಬೆ ಮೇಲೆಲ್ಲ ಆಗೋಯ್ತು ಮಡಿ ಕತ್ತೀವಿ 4 5 7 8 6 ಮೊಮ್ಮಗನ ಮೇಲೆ ಲಬ್ಬು ಎಸ್ ಯಾರ ತಕ ಹೋಗ್ದಾರ ಇವನು ಅವ್ರ ತಾತನ ತಗ ಬಂದ್ಬಿಟ್ಟು ನೋಡಿ ಯಾಕ ಏ ಮಗ ಏನ್ ನೋಡ್ತಿದ್ಯಾ ಮಾವ ನಿಂಗೆ ಯಾರು ಇಷ್ಟ ಜ್ಞಾನವಿ ಇಷ್ಟನ ಇವನು ಇಷ್ಟನಾ ಜಾಸ್ತಿ ಜ್ಞಾನವಿನ ಇಷ್ಟವಾ ಗುರು ನಿಂಗೆ ಮಂಡ್ಯದ ಗಂಡ ಜ್ಞಾನವಿಗಿಂತ ಜಾಸ್ತಿ ಇವಳು ಇಷ್ಟನಾ ನೀನು ಇಷ್ಟ ಐತೆ ಇರ ಎಲ್ರು ನನಗೆ ನೀನ್ ಇಷ್ಟ ಇವನು ಫೋನ್ ನೋಡ್ಬಿಟ್ಟು ಕಿತ್ತಾಳೆ ಗೊತ್ತಾ ಅಲ್ಲ ನಮ್ಮ ಮನೆ ಲಕ್ಷ್ಮಿ ನೋಡು ಅಲ್ಲಿ ನೋಡು ಮಾಮಿ ಕೈ ಮುಕ್ಕು ಮಾಮಿ ಕೈ ಮುಕ್ಕು ಕಳಿಸಿಸ ಅಲ್ಲಿ ನೋಡು ನಿಮ್ಮ ಅಜ್ಜಿ ನೋಡು ಇನ್ನೊಂದು ಪಪ್ಪಿ ಕೊಡು ಹಂಗೆ ಕೊಟ್ಟಿದ್ದ ಜಾಗಕ್ಕೆ ಕೊಡು ಅಲ್ಲಲ್ಲ ನೀ ಕೊಟ್ಟಿದ್ದ ಜಾಗ ಕೊಡು ಗೈಸ್ ಇವಾಗ ನಮ್ಮ ಅತ್ತೆಯವ್ರ ಮನೆ ಮರ್ತ್ಬಿಟ್ರೆ ಹಿಂಗೆ ನಮ್ಮ ಅತ್ತೆಯವ್ರ ಮನೆ ತೋರಿಸ್ಕೊಡ್ತೀನಿ ನೋಡಿ ನಮ್ಮ ಅಮ್ಮ ಹಂಗಂತ ಹೇಳ್ತು ಅತ್ತೆಯವ್ರ ಮನೆ ತೋರಿಸು ಅತ್ತೆಯವ್ರ ಮನೆ ಲಕ್ಷ್ಮಿ ಕೂರ್ಸ್ತಾರೆ ಅಂತ ಲಕ್ಷ್ಮಿ ನಿಮ್ಮ ಮನೇಲಿ ಅಲ್ಲ ಕಣಕ್ಕ ಲಕ್ಷ್ಮಿ ಇಲ್ಲೇ ಇರ್ಬೇಕಾದ್ರೆ ಯಾಕಕ್ಕ ಬೇರೆ ಲಕ್ಷ್ಮಿ ಕೂರ್ಸಿದಿರಿ ಇವಳೆ ಮಹಾಲಕ್ಷ್ಮಿ ಇದ್ದಂಗ ಅವಳೆ ಕಣ ಯಾಕೆ ಏನ್ ತಂದೆ ಸೀರೆ ತಂದಿದೆ ನಂಗ ರೌಕ ತಂದಿದೆ ಇನ್ನೇನ್ ತಂದಿದೆ ಸರಿ ಬಾ ಏನ್ ಬೇಕು ನಿಂಗೋಸ್ಕರ ಒಂದ್ ದಿವಸ ಶಾಪಿಂಗ್ ಹೋಗಿ ಮತ್ತೆ ಮೈಸೂರಿಗೆ ಒಂದ್ ದಿವಸ ಮೈಸೂರು ಬೆಂಗಳೂರು ಎಲ್ಲಿಗೂ ಕರ್ಕೋಗಿಲ್ಲ ಟಾಕ್ಸಿಕ್ ಪಿಕ್ಚರ್ ಗೊತ್ತಾ ಎಲ್ಲಕ್ಕೂ ಟಾಕ್ಸಿಕ್ ಸೂಪರ್ ಪಿಕ್ಚರ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಅಂತ ಪಿಕ್ಚರ್ ಬಾ ಒಂದಿನ ಕರ್ಕೊ ಹೋಗ್ದೇವ್ರ ಸುಮ್ಗೆ ಅಮ್ಮ ಅನ್ಕ ಬರ ಸರಿ ಬೆಂಗಳೂರು ಬತ್ಯಾ ಬತ್ನಿ ಬೆಂಗಳೂರು ಪಕ್ಕ ಬತ್ಯಾ ಏನೋ ಏನೋ ನಮ್ಮ ಅಜ್ಜಿ ನಂದು ನಮ್ಮ ಅಜ್ಜಿದ ನೀನ್ ಹಂಗೆಲ್ಲ ಕೇಳಂಗಿಲ್ಲಪ್ಪ ಅಲ್ಲ ಬಿಡು ಅಮ್ಮ ಅದು ಅತ್ತೆದು ಹಂಗಂತ ಅಂದ್ಬಿಟ್ಟು ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ನಿಂಗೆ ನನ್ ಮದುವೆಗೆ ರೇಷ್ಮೆ ಸೀರೆ ಇವಾಗ ಸಿಂಪಲ್ ಸೀರೆ ಓಕೆನಾ ಬೇಡ ಸೀರೆ ತರ್ಬಿಡ್ಕಣಪ್ಪ ನಮ್ಮ ಮಟ್ಲೆ ಬಿದ್ದವ ಕೇಳು ನಮ್ಮ ಇವಳವ ಒಂದ್ ಇಷ್ಟುದ್ದವ ಇವಳು ಇಷ್ಟುದ್ದ? ನೋಡೋ ಸೀರೆಗಳ ಕೇಳು ಅವಳೆ ಅವಳಿಗಾಯ್ತು ನಿನ್ಗೆಲ್ಲ ಆಯ್ತು ಅದು ಯಾವ್ದು ಉಟ್ಕೊಳಲ್ಲ ಎಲ್ಲ ನಿಂಗೆ ಕೊಟ್ಬಿಡೋದು ನಮ್ಮ ಅಕ್ಕ ಇಷ್ಟು ಉದ್ದಾಳ ನೀನ್ ಕುಳ್ಳಕ್ಕಿದ್ಯಾ ನಮ್ಮ ಅಕ್ಕನ್ ಒಂದ್ ಸೀರೆ ನೀನ್ 2 ಮಾಡ್ಕೊಂಬೋದ ಹಂಗ ಗೈಸ್ ಬನ್ನಿ ಇವಾಗ ಲಕ್ಷ್ಮಿ ತೋರ್ಸವ ಏನಕ್ಕ ಹೇಳಕ್ಕ ಗೈಸ್ ನಮ್ಮ ಅಕ್ಕ ನಮ್ದು ಸಿಂಪಲ್ ಲಕ್ಷ್ಮಿ ಅಂತ ಅದೇ ನಾನು ಮುಂಚೆ ಹೇಳಿದ್ನಲ್ಲ ನಮ್ಮ ಅತ್ತೆ ಬರ್ಲಿ ನಮ್ಮ ಅತ್ತೆ ಉಂಡೆಲ್ಲ ಕುಡಿತೀವಿ ಇವಾಗ ಅದೇ ಅಲ್ಲ ಹಿಂಗಿರ್ತಿದೆ ಹೋಗು ಇಲ್ಲ ನಮ್ಮ ಅತ್ತೆ ಚೆನ್ನಾಗೆ ಹೊಳ್ಕೊಂಡು ಕೂತ್ಕೋ ಏನ್ ನಿನ್ಗಾರ ಅಲ್ಲೆಲ್ಲ ಉದ್ರೋಗವೆ ನಮ್ಮ ಅತ್ತೆಗೆ ನೋಡು ಏನದೆ ನೋಡ್ ನನ್ನಲ್ಗಿಂತ ಚೆನ್ನಾಗವ ಇಷ್ಟು ವಯಸ್ಸಾಗ ಅದೇ ಲಕ್ಷ್ಮಿ ಜೊತೆ ನಿಂತ್ಕೋತೆ ಇದೆ ನೋಡಿ ನಮ್ಮ ಅತ್ತೆಯವ್ರ ಮನೆ ಲಕ್ಷ್ಮಿ ಸೂಪರ್ ಅತ್ತೆ ಈ ಕಡೆ ಹಣ್ಣಿಟ್ಟವ್ರೆ ಈ ಕಡೆ ನಮ್ಮ ಅತ್ತೆಯವ್ರದ್ದು ಸಿಂಪಲ್ ಲಕ್ಷ್ಮಿ ನಮ್ಮ ಅಕ್ಕ ಹೇಳ್ದಂಗೆ ಗ್ರ್ಯಾಂಡ್ ಆಗಿ ಕೂರ್ಸ್ಬೇಕು ಅಂತ ಏನಿಲ್ಲ ಅಲ್ವತ್ತೆ ಲಕ್ಷ್ಮಿ ಹೆಂಗಿದ್ರು ನಾವು ಅಷ್ಟೇ ನಾವು ಮುಂಚೆ ಒಂದು 4-5 ವರ್ಷದಿಂದ ನಾವು ಸಿಂಪಲ್ ಆಗಿ ಹಿಂಗೆ ಫೋಟೋ ಮುಗಿದ್ಬಿಟ್ಟು ನಾವು ಇಷ್ಟೇ ಪೂಜೆ ಮಾಡ್ತಿದ್ದು ಇವಾಗ ನಮ್ಮ ಅತ್ತೆಯವ್ರು ಇಷ್ಟೇ ಮಾಡ್ತಿರೋದು ಅಷ್ಟೇ ಅತ್ತೆ ಬರೋ ವರ್ಷಕ್ಕೆ ಲಕ್ಷ್ಮಿ ಕೊಡ್ತಾಳೆ ಇಲ್ಲ ನೋಡಿ ಲಕ್ಷ್ಮಿ ವರಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಮಾತಾಡಿ 2 ಮಾತು ಎಲ್ಲರಿಗೂ ಕರ್ನಾಟಕ ಜನಕ್ಕೆ ಒಳ್ಳೇದಾಗ್ಲಿ ವರಲಕ್ಷ್ಮಿ ಎಲ್ರ ಮನೆಗೂ ಲಕ್ಷ್ಮಿ ಎಲ್ಲರ ಮನೇಲೂ ತುಂಬಿ ತುಳುಕ್ಲಿ ಜೋರ ಕುಣಿಸಿರೋರು ಚಿಕ್ಕದಾಗಿ ಕುಣಿಸಿರೋರು ಎಲ್ರ ಮನೆಗೂ ಲಕ್ಷ್ಮಿ ಬರ್ಲಿ ಲಕ್ಷ್ಮಿ ಇಸ್ ಲಕ್ಷ್ಮಿ ಅಷ್ಟೇ ಗೈಸ್ ಹಿಂಗೆ ಗೊತ್ತು ನಿಮ್ ಕಾಲದಲ್ಲಿ ಲಕ್ಷ್ಮಿ ಕೂರಿಸ್ತಿದ್ಯಾ ಇವಾಗ ಸ್ಟಾರ್ಟ್ ಆಗಿರೋದಲ್ವ ಟ್ರೆಂಡ್ ಅದು ಏನೋ ಮಚ್ಚಿ ಅಷ್ಟ ಕುಂಕುಮ ತಗೊಂಡ್ಯಾ ಅಷ್ಟ ಕುಂಕುಮ ತಗೊಂಡಿಲ್ಲ ಗೈಸ್ ನಾನು 2 ದಿನ ಕರ್ಕ ಬಂದು ಅಷ್ಟ ಕುಂಕುಮ ತಗ್ಸ್ಬೇಕು ಇವಾಗ ಹೋದ ವರ್ಷನೂ ತಗ್ಸಿದಿ
ಗೈಸ್ ನಮ್ಮ ಮನೇಲಿ ನನ್ನ ಬೌಲ್ ಇತ್ತಲ್ಲ ಇದು ಇತ್ತಿನಕ್ಕೆ ಓಡಿಸ್ತಿನಕ್ಕೆ ಅದನ್ನ ತಗೊಂಡು ಇದನ್ನ ಇಟ್ಕೊಬಿಟ್ಟದೆ ನಮ್ಮಮ್ಮ ಬಾಯಲ್ಲೇನೆ ಎಲ್ಲ ಪೀಸ್ ಮಾಡಾಕಿರೋದು ನಾನು ಕಪಿ ತಿನ್ನುತ್ತಲ್ಲ ಅಂತಿರ್ತಾರೆ ಯಾರು ಈಸ್ಕೊ ತಿನ್ಬೇಡಿ ಅಂತ ಯಾರು ಇಸ್ಕೊತೀನಿ ಗೊತ್ತಿರ್ಬೋದು ಅಮ್ಮ ಓಡಿಸ್ ಈಸ್ಕೊ ಕುಡಿಬೇಡಿ ಅಯ್ಯೋ ಮಾಡಿ ಮುಂದಕ್ಕೆ ಪಡಿಕತ್ತಿದ್ಲಂತ ಅದು ಅಪ್ಪ ಹೊಡೆದಿಲ್ಲ ಒಡ್ರಾಕಿಟ್ಟೊಳು ಕೈ ಹಾಕ್ಬಿಟ್ಟು ನಂಗೆ ಗೊತ್ತಿತ್ತು 2 ದಿವಸದಿಂದ ನನಗೆ ಗೊತ್ತಾಗಿತ್ತು ಇಷ್ಟೊಂದು ದಪ್ಪ ಆಗ್ಬಿಡಿ ಮುಂಚೆ ಬರೀ ಸಣ್ಣದಿತ್ತು ಕಣತೆ ಇವಾಗ ಇಷ್ಟೊಂದು ದಪ್ಪ ಹಳ್ಳಿಲ್ವಂತ ಹಳ್ಳಿಲ್ವಂತ ಎಲ್ಲ ಆಚಾರ ಹಳೆ ಮನೇಲಿ ನೋಡಿ ಗೈಸ್ ನೀವು ನಂಬಲ್ಲ ವಿಷಯ ಏನು ಅಂದರೆ ಇವತ್ತು ವರಲಕ್ಷ್ಮಿ ಹಬ್ಬದ ದಿವಸ ಯಾರ ಮದುವೆ ಇನ್ವಿಟೇಷನ್ ಕಾರ್ಡ್ ಹೇಳಿ ಬಂದಿರೋದು ಚಿಕ್ಕಣ್ಣ ಕಾಮಿಡಿ ಸ್ಟಾರ್ ಚಿಕ್ಕಣ್ಣವ್ರ ಮನೆ ಮದುವೆ ಚಿಕ್ಕಣ್ಣವ್ರ ಮನೆ ಮದುವೆ ಅಲ್ಲ ಚಿಕ್ಕಣ್ಣವ್ರ ಮದುವೆ ಇನ್ವಿಟೇಷನ್ ಬಂದಿದೆ ನೋಡ್ರಿ ಚಿಕ್ಕಣ್ಣ ಪಾವನ ಇನ್ವಿಟೇಷನ್ ಹೆಂಗೆ ಮಾಡ್ಸೋರು ತೋರಿಸ್ತೀನಿ ಬಿಡಿ ಯಾವ ಥರ ಅಂದರೆ ರಿಲೇಟಿವ್ ಆಗ್ಬೇಕಮ್ಮ ಹಾಗೆ ದೂರದ ರಿಲೇಟಿವ್ ಆಗಬೇಕು ನಮ್ಮ ಅಜ್ಜಿ ಊರವರು ನಮ್ಮ ಅಜ್ಜಿ ಮನೆನೂ ಮತ್ತು ಚಿಕ್ಕಣ್ಣವ್ರ ಮನೆಯೂ ಪಕ್ಕ ಇದ್ದಿದ್ದು ನಮ್ಮ ಅಮ್ಮ ಮತ್ತು ಚಿಕ್ಕಣ್ಣವ್ರ ಕ್ಲಾಸ್ಮೇಟ್ಸ್ ಅತ್ತೆ ಇಲ್ಲಿ ನೋಡ್ರಿ ಇನ್ವಿಟೇಷನ್ ಸ್ಟಾರ್ಟಿಂಗ್ ಬಂದರೆ ಈಗ ಗಣಪತಿ ಐತೆ ಸೆಲೆಬ್ರಿಟೀಸ್ಗೆಲ್ಲ ದೊಡ್ಡದಾಗಿ ಮಾಡಿಸಿರ್ತಾರೆ ಅನ್ಸುತ್ತೆ ಇವಾಗ ನಾರ್ಮಲಾಗಿ ಎಲ್ರಿಗೂ ಕೊಡೋಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿಸೋರು ಇದು ಚೆನ್ನಾಗಿದೆ 29 8ನೇ ತಾರೀಕು 30ನೇ ತಾರೀಕು ಲಗ್ನ ಸ್ಥಳ ಸ್ಪೆಕ್ಟ್ರಾ ಕಲ್ಯಾಣ ಮಂಟಪ ಹುಣಸೂರು ರೋಡ್ ಇಂಕಲು ಉಟ್ಕಳ್ಳಿ ಮೈಸೂರು ಇಲ್ಲಿ ಗೈಸ್ ನೋಡ್ರಿ ಮತ್ತು ಕಾಲ ಬೈಸೋ ಇಲ್ಲಿ ಹಳ್ಳಹಳ್ಳಿ ಕೆಂಪಮ್ಮ ನಿಂಗಮ್ಮ ಮತ್ತು ಲೇಟ್ ಬೈರೇಗೌಡ ನಿಮ್ಮ ಪುತ್ರ ಚಿಕ್ಕಣ್ಣ ಪವನ ಕೆಸಿ ಶ್ರೀಮತಿ ಸಾವಿತ್ರಿ ಚಂದ್ರಶೇಖರ್ ನೋಡಿ ಇಷ್ಟ ಸರ್ ಮಲ್ಲಿಗಮ್ಮ ಮತ್ತು ಮರಿಗೌಡರು ನಿಂಗಮ್ಮ ಕೆಂಪೇಗೌಡ ಮಣಿಯಮ್ಮ ಮತ್ತು ಶ್ರೀ ಕೆಂಪೇಗೌಡ ಈ ಥರ ಇದೆ ಗೈಸ್ ನಾನು ಹಿಂಗೆ ಕೂತಿದ್ರೆ ನಮ್ಮ ಅತ್ತೆ ಅದೇ ಕುತ್ಕೊತೇನೆ ನಮ್ಮ ಅತ್ತೆ ಹಿಂಗೆ ಕೂತ್ಕೊಳ್ತಾರೆ ತಮ್ಮನೇ ಫೋಟೋ ಹಾಕಿಸಿದ್ರು ಸಿದ್ದಮ್ಮ ನಿನ್ನ ಮಕನೇ ಕಾಣಲ್ವಲ್ಲಮ್ಮ ಹೋಗಿ ನೋಡ್ಬೇಕು ಬನ್ನಿ ಯಾಕೆ ನಿಂತ್ಕೊಬಿಟ್ರಿ ಹಿಡ್ಕೊಳ್ಳ ಅಮ್ಮ ಎಷ್ಟು ವರ್ಷ ನಿಮ್ಗೆ ನನಗೆ 65 ವರ್ಷ 65 ವರ್ಷ ನಾವು ಎದ್ದು ಓಡಾಡಕ್ಕೆ ಎದ್ದು ನಿಂತ್ಕೊಳಕ್ ಆಗಲ್ಲ ನಮ್ಮ ಕೈಯಲ್ಲಿ ಮಾಡ್ತಿದ್ದೀರ ಕಳ್ಳಿರೇ ಹೂಗಳು ಕದ್ದಿದ್ದೀರಾ ನೀವು ನೋಡಿ ಎಷ್ಟು ನೀವು ನಾಯಿಗಳ ಯಾರಂಗ್ ಬೈದಿದ್ದು ಯಾರು ಬೈದಿದ್ದು ನಾಯಿಗಳು ಬೆಳ್ಳಿ ಮತ್ತೆ ರಮೇಶ ಮನೆ ಅವರು ಅಡ್ಗೆ ಮಾಡ್ತಾರೆ ಮನೇಲಿ ನಾನು ಬೆಳ್ಳಿ ಮನೆ ನಾಯಿ ಅಂತೆ ರಮೇಶ ಮನೆ ನಾಯಿ ಅಂತೆ ನೀನ್ ಯಾರ ಮನೆ ನಾಯಿ ಬೆಳ್ಳಿ ಮನೆ ನಾಯಾ ಬೆಳ್ಳಿ ಒಳಲ್ಲ ಅವಳ ಮನೆ ನೀನ್ ನಾಯಿ ಎಲ್ಲ ಚಿನ್ನ ಸಿಂಹ ನೀನು ನಾಯಿ ಜ್ಞಾನವಿನಾಯಿ ನೀನ್ ಬೆಟ್ನ ಕಚ್ಬಿಟ್ಟು ನೀ ಅವತ್ ಕಚ್ನಲ್ಲ ನನ್ನ ಕಚ್ಚು ಮಿಟ್ ಕಚ್ಚು ನಾನ್ ಕಚ್ಲಾ ಕಚ್ಚು ಜೋರ ಕಚ್ಚು ನೀ ಕಚ್ಬಿಡಿ ಇರೇ ಡುಮಿ ಕಚ್ಚಿಗೇನೆ ಕಚ್ಚು ಒಂಚೂರು ನೈ ಐತೆ ಅಲ್ಲ ಬಿಡು ಸಾಕ್ಬಿಡವ ಅಲ್ಲಿ ಇಳ್ಕತ್ತೀನಿ ನೋಡಿ ಅಲ್ಲಿ ಇಳಿಸ್ಬಿಟ್ಟಿಯಲ್ಲ ಕುಳ ನಾನು ಸ್ವಂತ ಎಣ್ಣೆ ನಿನ್ನ ತಮ್ಮಂಗೆ ಕಚ್ತೀನಿ ನಾನು ಯಾರು ಬಂದಿದ್ರು ನಿಮ್ಮ ಮನೆಗೆ ಕೊಟ್ಟೋದ್ರಾ ಗೈಸ್ ಚಿಕ್ಕಣ್ಣವ್ರ ಮನೆ ನಮ್ಮಮ್ಮ ಇಲ್ಲಿ ಮನೇಲಿ ಇರ್ಲಿಲ್ಲ ಟೀಗಿ ಕಾಯಿಸ್ಕೊಡ್ಬೇಕು ತಾನೆ ಟೀ ಕಷ್ಟ ಕುಕುಮ ಎಲ್ಲಡಿಕೆ ಬಾಳೆ ಎಲ್ಲ ಕೊಟ್ಟು ಹಂಗೆ ಕಳಿಸ್ತಾರ ಬಂದವ್ರ ನೀ ಮದುವೆ ಹೋಗಲ್ಲ ಒಯ್ತೀರಾ ದೊಡ್ಡಪ್ಪ ಗೈಸ್ ನಮ್ಮ ದೊಡ್ಡಪ್ಪ ಪಕ್ಕ ನುಗ್ಗುತ್ತೆ ಅನ್ಕೊಳ್ರಿ ಪಕ್ಕ ನುಗ್ಗುತ್ತೆ ನೀನ್ ಯಾರು ಕರೆದ್ರು ಕೂತ್ಕೋ ಗೈಸ್ ನಾಳೆ ಸತ್ಯನಾರಾಯಣ ಪೂಜೆಗೆ ಗ್ಯಾಸ್ ಎಲ್ಲ ರೆಡಿ ಮಾಡ್ಕೊಂಡು ಅಣ್ಣವರು ಏನಿದು ಬಾಡ್ಲಿ ಅಡುಗೆ ಮರ ಬಿಟ್ಲು ಮಧ್ಯಾಹ್ನ ವರಲಕ್ಷ್ಮಿ ಹಬ್ಬದ ದಿವಸ ಊಟ ಇದು ಬೀರಿಸ್ಕಾಯಿನ ಪಲ್ಯ ಅನ್ನ ಸಾರು ಏನಕ್ಕೆ ಬಂದ್ರಿ ಇಲ್ಲಪ್ಪ ಏನಕ್ಕೆ ಬಂದೆ ಮಗಳೇ ಕುಣಿಯಕ್ಕೆ ಬಂದ್ರಿಯಾ ಕುಣ್ಕೊಳ್ರ ಗೈಸ್ ನಾವು ಹಾಸಿಗೆ ಮೆತ್ಕದಲ್ಲ ಅದಕ್ಕೆ ಕುಣಿಯಕ್ಕೆ ಬಂದವನಿ ಕುಣಿದ್ರೆ ಏನ್ ನೀನ್ ಹಾಸಿಗೆ ನಗ್ಗೋಗಲ್ಲ ಅವತ್ತೊಂದ್ ದಿವಸ ಫುಲ್ ಕುಣಿದವಿ ಏನೂ ಆಗಿಲ್ಲ ಅಂತ ಹೇಳ್ಕೊಳ್ಳಿ ನೋಡಿ ಕಡಿಮೆ ಇದೇ ಕುಣಿತ ಇದೆ ಹಂಗೆ ಮಂಚನೆ ಹುಷಾರ್ ಮಗ್ಳೆ ಹೊಡ್ಸ್ಕೊಬಿಟ್ಟಿಯ ಹುಷಾರ್ ಬಿಡಿ ಗೈಸ್ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಹುಡುಕಿ ಎಲ್ಲ 600 ರೂಪಾಯಿ ಟಿಕೆಟ್ ಇತ್ತು ಕೊನೆಗೆ 4 ಉಳ್ಕೊಂಡವೆ ಸೊ 4 ಟಿಕೆಟ್ನ ಬುಕ್ ಮಾಡ್ಬಿಡ್ತೀನಿ ನಾನೇ ವಾ 2 ಸೀಟ್ಸ್ ಅಷ್ಟೇ ಫಿಲ್ ಮಾಡ್ಕೊಳಕ್ಕಾಗದ ಗೈಸ್ ಫೈನಲಿ ಸೀಟ್ ಸಿಕ್ತು 450 ರೂಪಾಯಿದು ಪ್ರೀಮಿಯರು ಇದರಲ್ಲಿ 4 ಟಿಕೆಟ್ ಬುಕ್ ಮಾಡಿಬಿಡ್ತೀನಿ
ಮಾದೇವಕ್ಕವ್ರು ಬರ್ತಾರಂತೆ. ಸೊ ಮಾದೇವಕ್ಕವ್ರಿಗೂ ಸೇರಿಸಿ ಬುಕ್ ಮಾಡಿಬಿಡ್ತೀನಿ. 4 ಟಿಕೆಟು ಪ್ಲೀಸ್ ಬುಕ್ ಆಗ್ಬಿಡಪ್ಪ ತಂದೆ. ಗೈಸ್ ಆಯ್ತು ಟನ್. ಗೈಸ್ ಬುಕ್ ಆಯಿತು 450 ಟೋಟಲ್ ನಾನು ಪೇ ಮಾಡಿರೋದು ಬಂದು 2097 ರೂಪಾಯಿ ಗೈಸ್. 2000 ಇಲ್ಲಿ ನೋಡಿ 2097 ರೂಪಾಯಿ. ಬೆಂಗಳೂರಲ್ಲೆಲ್ಲ 1600 1200 ಹಿಂಗಿರ್ತದೆ. ನಮ್ಮ ಮೈಸೂರಲ್ಲಿ ಸ್ವಲ್ಪ ಕಮ್ಮಿ. ಸ್ಟಾರ್ಟಿಂಗ್ ಬಿಟ್ಟಾಗ 360 ಇತ್ತು. ನಾನು ಆಮೇಲೆ ಬುಕ್ ಮಾಡುವ ಮುಂದೆ ಸೀಟ್ ಯಾಕೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ. ಬಟ್ ಅದ್ರ ಇದು ಸಿಗೋದೇ ಕಷ್ಟ ಹೋಯ್ತು ಅಂದ್ಕೊಳ್ರೆ. 6:35 ಶೋ ಇರೋದು ನಮ್ದು. ಗೈಸ್ ಈ ಹೆಣ್ಣು ನಮ್ಮ ಅಣ್ಣಂಗೆ ಆಯ್ ಅಂದ್ರೆ ನಮ್ಮ ಅಣ್ಣ ಬಾಯ್ ಅಂತವನೇ ಸ್ವಾಗಲಿ. ನೀನ್ ಗುರ್ದೈತಲ್ವ ನಿಮ್ಗೆ ಪಾಪ ಒಂದ್ ಹೆಣ್ಣಿಗೆ. ಅಣ್ಣ ಹಂಗೆ ಅಂತ ಗೊತ್ತಲ್ಲ ಯಾಕಂಗೆ ನಾನು ಹಂಗೆ ನಾವ್ ಹಂಗೆ ಯಾವಾಗ್ಲೂ ಅದ್ರಲ್ಲೂ ಒಂದು ಸ್ವಾಗ್ ಐತೆ ನೋಡು ನಮ್ಮ ಅಣ್ಣಂಗೆ. ಗೈಸ್ ಹಬ್ಬದ ದಿವಸ ಇನ್ನೊಂದು ಹಬ್ಬ. ಇಲ್ಲಿ ನೋಡ್ರಿ ಫುಲ್ ಅಡುಗೆ ಊಟ ಎಲ್ಲ ಮಾಡ್ಸೋಕ್ಕೋಸ್ಕರ ದೊಡ್ಡ ಬೇಸಿನ ತಪ್ಪಲಿಗಳು ಎಲ್ಲ ತಂದಿಟ್ಟಿದ್ದೀವಿ. ನಮಸ್ಕಾರ ಬಾಬಾ. ಹೆಬ್ಬುಲಿ ಅವರು ಹೆಂಗ್ರು ಹಿಂಗ್ ರಾಜನ್ ತರ ಕುತ್ಕೊಂಡು ಎಲ್ಲ ಅಡುಗೆ ಮಾಡಿಸಿದ್ಯಾ ಗತ್ತು ಭಟ್ರು ನೋಡ್ತೀನಿ ಹುಡುಗಿನ ಗುರು ನೋಡಕ್ಕೆ. ನಮಸ್ಕಾರ ಭಟ್ರೆ. ಯಾವ್ರವ್ರು? ಮನೆಯವ್ರ. ಓಕೆ ಅಣ್ಣ. ಏನೇ ಮಾಡ್ತಿದ್ದೀರಿ ಅಡುಗೆ? ಇಷ್ಟು ಐಟಮ್ಸ್ ಇಟ್ಟಿದ್ದೀರಲ್ಲ ಅಣ್ಣ. ಬೆಳಿಗ್ಗೆ ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಹಲ್ವಾ ಮಾಡ್ತೀವಿ. ಏನ್ ಗುರು ಸ್ಟೈಲ್ ಆಗೆಲ್ಲ ಮಾಡಿಸ್ತಿದ್ಯಾ? 20 ಐಟಮ್, 1 ಐಟಮ್ ಕಮ್ಮಿ ಆಗ್ಬೇಕಲ್ಲ. ನಿಜ 20 ಐಟಮ್? ಹಾ ಕ್ಯಾರೆಟ್ ಹಲ್ವಾ. ಆಮೇಲೆ ಕ್ಯಾರೆಟ್ ಹಲ್ವಾ, ಉಪ್ಪು, ಒಂದು ಕ್ಯಾನ್ ಕೋಸಂಬರಿ, ಬೀನ್ಸ್ ಪಲ್ಯ, ಕಾಬೂಲ್ ಪಲ್ಯ, ಒಂದು ರಾಜ ಸ್ಪೆಷಲ್, ಪೂರಿ ಸಾಗು, ಪಕೋಡ, ವಾಂಗಿಬಾತು, ಮೊಸರು ಬಜ್ಜಿ. ಹುಡುಗರು ಗತ್ತು ಇಲ್ಲೇ ಗತ್ತು ಗೊತ್ತಾಗೋಯ್ತು. ಮಧ್ಯಾಹ್ನ ಬೆಳಗ್ಗೆ ಬೇರೆ ಮಧ್ಯಾಹ್ನ ಬೇರೆಯಾ? ಓಕೆ ಅಣ್ಣ. ಅಣ್ಣ ಏ ಸರ್ ಅಡುಗೆ ಏನಾದ್ರು ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮನಹಳ್ಳಿ ಯೋಗಿ ಅವರು. ಹಾ ನಾವು ಕಳ್ಸ್ಕೊಡ್ತೀವಿ. ಓಕೆ ಅಣ್ಣ. 50,000 ಜನ, 50 ಅಲ್ಲ ಗುರು, ಲಕ್ಷ ಜನ ಹೋಯ್ತು. ಲಕ್ಷ ಜನ ನೋಡ್ತಾರೆ. ಕೋಟಿ ಜನ ಹೋಯ್ತಾರೆ. ನಿಮ್ಮ ಕೋಟಿ 2 ಕೋಟಿ 3 ಕೋಟಿ ಗುರು ಪುಂಗ್ಬೇಕು. ಒಂದು ರೇಂಜ್ ಎಲ್ಲಾರು ಪುಂಗ್ಬೇಕು. ಗೈಸ್ ನಾಳೆ ಸತ್ಯನಾರಾಯಣ ಪೂಜೆ, ಅದಕ್ಕೋಸ್ಕರ ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟವ್ರೆ. ನಮ್ಮ ದೊಡ್ಡಪ್ಪ ಗತ್ತ ಕೆಲಸ ಮಾಡಿಸ್ತವ್ರೆ. ಈ ಕಡೆ ಎಲ್ಲ ಅಡುಗೆ ಮಾಡ್ತವ್ರೆ. ಅನಾನಸ್ ತಂದವ್ರೆ. ಇವಾಗ ಬೆಳಗಾನ ಫುಲ್ ಕೆಲಸ ಅನ್ಸುತ್ತೆ ನಿಮಗೆ. ಬೆಳಗಾನ ಅಡುಗೆ ಮಾಡ್ಬೇಕಾಯ್ತದೆ. ಕ್ಯಾಮ್ರಾ ಫುಲ್ ಮಿಂಚಿಸ್ತೀವಿ. ಗ್ರ್ಯಾಂಡು, ಫುಲ್ ಗ್ರ್ಯಾಂಡು. ನಿಜ ಇಷ್ಟ ಆಯ್ತು. 20 ಥರ ಮಾಡ್ಸಿರೋದು. ನಮ್ಮ ಬಾಸ್ ಹೇಳಿದ್ರು 20 ಥರ ಮಾಡ್ತಿರೋದು ಅಂತ. ಗೈಸ್ ನಮ್ಮ ದೊಡ್ಡಪ್ಪ ಅವ್ರ ಮನೇಲಿ. ಓಹೋ ಅತ್ತೆಮ್ಮ ಹೂ ಪೋಣಿಸ್ತಿದ್ದೀರಾ? ಜ್ಞಾನವಿ ಕೆಲ್ ಪೋಣಿಸ್ಬೇಕು ತಾನೆ ಹೊಸಿ? ಪೋಣಿಸ್ತಾಳ ಜ್ಞಾನವಿ. ಫ್ರೆಂಡ್ಸ್ ಎಲ್ಲ ಕರ್ಕ ಬಂದ್ರೆ ನಾಳೆ ಸ್ಕೂಲ್ ರಜೆ ಹಾಕ್ತೀನಿ. ಮಾಲು ಪಾರ್ಕು ಕರ್ಕೋ. ಅಯ್ಯೋ ಚಿನ್ನು ಬಂದ್ರ ಕೇಳದೆ ಏರೋಪ್ಲೇನು ಅದು ಇದು ಅಂತಾರೆ. ಕರ್ಕೋ ಹೋಗ್ಬೇಡ. ನೀನು ಊಟ ಕೊಟ್ಟು ಊಟ ತಿನ್ನು. 3 ಜನಕ್ಕೆ ಊಟ ಆಯ್ತು. ಹಾ ಇಲ್ಲ ದೊಡ್ಡವ ತಿಂತಾರೆ. ಅಲ್ಲಿ ಒತ್ತೆ ಗೈಸ್ ಅಡುಗೆಗೆ ಅಂದ್ಬಿಟ್ಟು ಊಟದ ಟೇಬಲ್ಗಳು ಮತ್ತು ಮೋಸ್ಟ್ಲಿ ಪೆಂಡಲ್ ಹಾಕಿಸ್ಬೋದು ಅನ್ಸುತ್ತೆ. ಇವೆಲ್ಲ ಬಂದವೆ ಪೈಪ್ಗಳು. ಈ ಕಡೆ ಚೇರುಗಳು, ಇಲ್ಲಿ ಚೇರುಗಳು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ರ ಮೇಲೆ ಹತ್ತು ಕುತ್ಕೊಳ್ಳೋವರೆಗೂ ಇವಾಗಲೂ ಕುತ್ಕೋಬೇಕು ಅನ್ಸ್ತಾರೆ. ಬಟ್ ಇವಾಗ ಭಾರ ತಡೆಯೋದು ಕಾಣೆ ಬಿದ್ದೋಯ್ತು ಅನಿಸುತ್ತೆ. ಮತ್ತು ಗೈಸ್ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಲಕ್ಷ್ಮಿ ಹಬ್ಬ ನನಗೇನು ಹಬ್ಬ ಅಂದರೆ ಹಬ್ಬದ ಥರ ತೀರಾ ಏನು ಫೀಲ್ ಅಂತ ಒಂಥರ ಹಬ್ಬದ ಥರ ಹಬ್ಬ ಹಂಗೆ ಹಿಂಗೆ ಆ ಥರ ಎಲ್ಲ ಆ ರೇಂಜ್ಗೆಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋ ರೇಂಜ್ಗೆಲ್ಲ ಏನು ಆ ಥರ ಏನು ಅನಿಸಿಲ್ಲ. ಬಟ್ ನಿಮ್ಗೆ ಹೆಂಗಿತ್ತು ಕಮೆಂಟ್ ಮಾಡಿ. ನನಗೆ ಹಬ್ಬ ಯಾವುದು ಅಂದರೆ ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾಗ ನಾನು ಸಾಕು ಅನ್ನೋಷ್ಟು ದುಡ್ಡು ಮಾಡೋದು ಕಷ್ಟ ಅನಿಸುತ್ತೆ. ಎಷ್ಟೇ ಮಾಡಿದ್ರು ಇನ್ನೂ ಬೇಕು ಅನಿಸುತ್ತೆ. ನಾನೆಲ್ಲ ಮುಂಚೆ ಇದ್ದಾಗ ಅಟ್ಲೀಸ್ಟ್ ತಿಂಗಳಿಗೆ ಒಂದು 20,000 25,000 ದುಡಿದ್ಬಿಟ್ರೆ ಸಾಕು, ಅಂಥ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಹೋಯ್ತಾ ಥಾಟ್ಸ್ಗಳು ಸಿಕ್ಕಾಪಟ್ಟೆ ಚೇಂಜ್ ಆಯಿತು ಅಂದ್ಕೊಳ್ರಿ. ಹೋಯ್ತಾ ಬೆಳೀತಾ ಡ್ರೀಮ್ಸ್ಗಳು ಚೇಂಜ್ ಆದವು. ಇವಾಗ ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಕೂತ್ಕೊಂಡಿರೋದು ಒಂದೇ. ನಾನು ಮುಂಚೆ 2024ರಲ್ಲಿ ಇದೇ ಜಾಗದಿಂದ ಒಂದು ಆಟೋದಲ್ಲಿ ಹೋಗಿದ್ದೆ ನಾವು. ಲಗೇಜ್ ಆಟದಲ್ಲಿ ಹೋಗಿದ್ದಾಗ BMW ನಮ್ಮ ಫ್ಯಾಮಿಲಿನ ಕರ್ಕೊಯ್ತೀನಿ ಅಂತ ಹೇಳಿದ್ದೆ. ಬಟ್ ಆದರೆ ನಾನು ಲಗೇಜ್ ಆಟದಲ್ಲಿ ಹೋಗಿದ್ದು. ಬಟ್ 2024 ಅಕ್ಟೋಬರ್ ತಿಂಗಳಲ್ಲಿ ಹೇಳಿದ್ದು ನಾನು ಆ ಮಾತನ್ನ. ಸೊ ರಿಯಲ್ಲಾಗಿ BMW ತಗೊಳ್ಳೇಬೇಕು ಅಂತ ಸಿಕ್ಕಾಪಟ್ಟೆ ಹಠ ಹುಟ್ಟಿತು. ಆ ಟೈಮಲ್ಲಿ ನಾನು ರೀಲ್ಸ್ ಅಪ್ಲೋಡ್ ಮಾಡಾದ್ಮೇಲೆ ಸುಮಾರು ಜನ ನಿಮ್ಮ BMW ಸೂಪರು, ಏನು ಹಂಗೆ ಹಾಕವನೇ ಅವನು ಅಂತೆಲ್ಲ ಹೇಳಿದ್ದು, ಅದೆಲ್ಲ ಒಂಥರ ಬೇಜಾರಾಗಿತ್ತು.
ಬಟ್ ಆದರೆ ಅದು ಬೇಜಾರು ಮೋಟಿವೇಶನ್ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ರಿ ಗೈಸ್. ಇವಾಗ ಸುಮಾರು ಜನ ಹೇಳ್ತಾರೆ ನಂಗೆ ಆ ಥರ ಅವಮಾನ ಮಾಡಿದ್ರು, ನಾನು ಅದಕ್ಕೆ ಹಿಂಗೆ ಮಾಡಿದೆ. ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನನಗೆ ಅದೊಂದು ಆಸೆ ಗೈಸ್, ಒಂದು ಸೂಪರ್ ಕಾರು ತಗೊಬೇಕು, ನಾನು ಓಡಿಸ್ಬೇಕು, ಲಕ್ಸುರಿ ಫೀಲ್ ಮಾಡಬೇಕು ಅಂತ ಅಂದ್ಬಿಟ್ಟು. ಜೊತೆಗೆ ಅಲ್ಲಾಗಿದ್ದು ಅಂದರೆ ಮಾಕ್ ಮಾಡ್ತಾರಲ್ಲ ಅದೆಲ್ಲ ಆಗಿದ್ದು BMW ತಗೊಳ್ಳೇಬೇಕು. ಎಷ್ಟು ಬೇಗ ಆಯ್ತದೆ ಅಷ್ಟು ಬೇಗ, ಆದಷ್ಟು ಬೇಗ ಅಂದ್ಕೊಳ್ರಿ. ಫಸ್ಟ್ ಒಂದು ಬಿಸ್ನೆಸ್ ಓಪನ್ ಮಾಡ್ತೀನಿ. ಬಿಸ್ನೆಸ್ ಓಪನ್ ಮಾಡಿ ದೆನ್ ಐ ಶುಡ್ ಬೈ BMW. ಜೊತೆಗೆ ಅದಾದಮೇಲೆ ಇನ್ನೊಂದು ದೊಡ್ಡ ಕನಸು ಐತೆ ನಂದು, ಒಂದು ಸಿಕ್ಕಾಪಟ್ಟೆ ದೊಡ್ಡ ಡ್ರೀಮ್ ಹೋಮ್ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಅದು ಮನೆ ಹೆಂಗೆ ಅಂದರೆ ಒಂದು ಅಟ್ಲೀಸ್ಟ್ 1 ಎಕರೆ 2 ಎಕರೆ ಈ ಥರ ದೊಡ್ಡ ಜಾಗದಲ್ಲಿ ಒಂದು ದೊಡ್ಡ ಮನೆ ಕಟ್ಟಬೇಕು. ಆ ಥರ ಲಕ್ಷ್ಮಿನ ಸಂಪಾದನೆ ಮಾಡ್ಬೇಕು ನಾನು. ದುಡ್ಡು ಜೀವನದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೀವು ನಿಮ್ಮ ಲೈಫಲ್ಲಿ ನೀವು 1 ಲಕ್ಷ ದುಡಿದ್ರೂ ಇವಾಗ ಮನೆಗೆ ಮಹಾಲಕ್ಷ್ಮಿ. ನಾನು ಯೂಟ್ಯೂಬ್ ಇನ್ಕಮ್ ಆದರೂ ರಿವೀಲ್ ಮಾಡುವ ಅಂತ ಅನಿಸ್ತಿತ್ತು. ಬಟ್ ಅದ್ರ ಮುಂಚೆ ವೀಡಿಯೋಗಳು ಅದ್ರ ಬಗ್ಗೆ ಒಂದು 2 ವೀಡಿಯೋ ಮಾಡೋನಿ ಬೇಡ ಇವಾಗ ಅಂತ ಅನಿಸ್ತು. ಯೂಟ್ಯೂಬ್ ಇನ್ಕಮ್ ನಂದು ಮತ್ತೆ ಇವಾಗ ಬರ್ತಾ ಇರೋದು, ಇವಾಗ ರೀಸೆಂಟ್ ಇನ್ಕಮ್ಸ್ ಯಾವ ಥರ ಐತೆ ಅಂತ ರಿವೀಲ್ ಮಾಡಬೇಕು ಅಂತ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ಗೈಸ್, ರಿವೀಲ್ ಮಾಡ್ತೀನಿ. ಅದು ಬಿಟ್ರೆ ಅಷ್ಟೇ ಗೈಸ್, BMW ತಗೋಬೇಕು. ಸದ್ಯದ ಗುರಿ ಇಷ್ಟ ಇದೆ. ಇದು ನನ್ನ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ಏನಾದರೂ ವ್ಲಾಗ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡು, ಜಾಸ್ತಿ ವ್ಯೂಸ್ ಹೋಗೋ ಥರ ಮಾಡು ಅಂತ ಮೋಟಿವೇಟ್ ಮಾಡ್ತೈತೆ. ಸದ್ಯಕ್ಕೆ BMW ತಗೋಬೇಕು. ಅದಾದಮೇಲೆ ಒಂದು ಡ್ರೀಮ್ ಹೋಮ್, ನನ್ನ ಇಷ್ಟು ಕನಸುಗಳವೆ ನೋಡುವ. ಈ ಕನಸುಗಳನ್ನ ಈಡೇರ್ಸೋಕ್ಕೆ ಎಷ್ಟು ಲೆವೆಲ್ಗಾದರೂ ಹೋಗೋಕ್ಕೆ ರೆಡಿ ಇದ್ದೀನಿ ಗೈಸ್ ನಾನು. ಆ ದಾರಿ ಎಷ್ಟೇ ಕಠಿಣವಾಗಿರಲಿ, ಆ ದಾರಿ ಎಂಥದ್ದೇ ಬರಲಿ, ಏನೇ ಬರಲಿ, ಐ ಹ್ಯಾವ್ ಟು ಡೂ ಇಟ್ ಅಷ್ಟೇ ಗೈಸ್. ಈ ಥರ ನೀವು ಒಂದು ಮೋಟಿವೇಶನ್ ನಿಮಗೆ ನೀವೇ ತಗೊಂಡು ನಿಮ್ಮ ಜೀವನದಲ್ಲಿ ಈ ವ್ಲಾಗ್ಸಿಂದ ಮಾತ್ರ ಅಲ್ಲ, ಬೇರೆಯಿಂದನೂ ಮಾಡ್ಬೋದು. ನಿಮ್ಮ ಕೈಲೂ ಆಯ್ತದೆ, ನನ್ನ ಕೈಲಿ ನಾನು ಯಾವನೂ ಅಲ್ಲ, ನನ್ನ ಕೈಲಿ ನಾನೇ ಮಾಡ್ತಿದ್ದೀನಿ ಅಂದರೆ ನಿಮಗೆ ಎಕ್ಸ್ಟ್ರಾ ಸ್ಕಿಲ್ಗಳು, ಟ್ಯಾಲೆಂಟ್ಗಳಿರ್ತದೆ. ಸೊ ನೀವು ಮಾಡ್ತೀರಾ. ನೀವು ಒಂದು ಡ್ರೀಮ್ನ ಸೆಟ್ ಮಾಡ್ಕೊಳ್ರಿ, ನೀವು ಒಂದು ಗೋಲ್ನ ಸೆಟ್ ಮಾಡ್ಕೊಳ್ರಿ, ಅದ್ರ ಕಡೆ ವರ್ಕ್ ಮಾಡೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಫೋಕಸ್ ಆಗಿರಿ ಅಷ್ಟೇ ಗೈಸ್. ವರಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಹೇಳ್ಬೇಕನ್ನಿಸ್ತು, ಹೇಳೋನೆ. ಅಪ್ಪ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನಾದ್ರು 1-2 ಮಾತಾಡಪ್ಪ. ಎಲ್ರಿಗೂ ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ಸ್ವಾತಂತ್ರ್ಯದವೆ. ಇಲ್ದ ನೀನ್ ಮಾತಾಡೋ, ಇಲ್ದ ನಾನ್ ಮಾತಾಡೋಕೆ ಅವಕಾಶ ಕೊಡೋ. ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲ ಹೆಣ್ಮಕ್ಳಿಗೆ ಇವತ್ತು ಖುಷಿ ದಿನ. ಯಾಕೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವೀಟು, ಹಣ್ಣು ಮತ್ತೆ ದುಡ್ಡು, ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡು ಎಲ್ಲ ಮಡಗಿದ್ರೆ ನಮಗೆ ದುಡ್ಡು ಹೆಚ್ಚುತ್ತೆ ಅಂತ ಎಲ್ಲ ಹೆಣ್ಮಕ್ಳು ಇಡೀ ಕರ್ನಾಟಕದಲ್ಲಿ ಆ ತರ ಬಯಕೆ ಪಡ್ತಾರೆ. ಅವ್ರ ಆಸೆ ಎಲ್ಲ ನೆರವೇರ್ಲಿ. ಮತ್ತೆ ಆಸೆ ಪಡಲ್ವಾ, ನಾನು ಆಸೆ ಪಡಲ್ವಾ. ಗಂಡು ಮಕ್ಳ ಹಬ್ಬನೇ ಬೇರೆ, ಯುಗಾದಿ ಹಬ್ಬ ಎಲ್ಲ ಇರ್ತದೆ. ಮತ್ತೆ ವರಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಮಕ್ಳು ದುಡ್ಡು ಬರ್ತಿದ್ರು, ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡಿತಾರೆ, ಯುಗಾದಿ ಹಬ್ಬ ಇರ್ತದೆ. ಹಂಗಾಗಿ ಅದೇನು ಆಸೆ ಪಡೋದು ತಪ್ಪು ಅಂತ ಹೇಳಲ್ಲ. ಎಲ್ರಿಗೂ, ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಕುಟುಂಬದವ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳಿಗಿಂತ ಹೆಚ್ಚಾಗಿ ಅವ್ರಿಗೆಲ್ಲ ಹೆಚ್ಚೊಕ್ಕೊಳ್ಳಿ. ಭಗವಂತ ಹಣ, ಆಸ್ತಿ, ಅಂತಸ್ತು ಎಲ್ಲಕ್ಕಿಂತ ಎಲ್ಲ ಒಳ್ಳೆ ಗುಣ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಕರ್ನಾಟಕ. ನಿಮ್ಮ ಅಣ್ಣವ್ರದ್ದು ಸತ್ಯನಾರಾಯಣ ಪೂಜೆ ಇದೆ ನಾಳೆ. ಅಯ್ಯೋ, ಸತ್ಯವ್ರತನ ಪೂಜೆ ಎಲ್ರಿಗೂ ಗೊತ್ತು ಕಣ್ಬಿಡಪ್ಪ. ಅದ್ರ ಭಾರಿ ವ್ರತ ನಿಯಮ ಮಾಡ್ಬೇಕು. 48 ದಿವಸ ಮಾಡ್ತಾರೆ ಕೆಲವರು, 24 ದಿನ ಕೆಲವ್ರು ಮಾಡ್ತಾರೆ. ಆಫೀಸ್ಗೆ ಹೋಗಿ ಮಂಗಾರತಿ ಟೈಮಿಗೆ ಬರ್ತೀನಿ ಕಣಪ್ಪ. ಗೈಸ್, ನಮ್ಮ ಅಪ್ಪನಷ್ಟು ನಿಷ್ಠಾವಂತ ಗೌರ್ಮೆಂಟ್ ಅಧಿಕಾರಿ, ಗೌರ್ಮೆಂಟ್ ಕೆಲಸಗಾರ ಇನ್ನೊಬ್ರಿಲ್ಲ ಅನ್ಕಲ್ರಿ. ಹೆವಿ ಶಿಸ್ತಾಗಿ ಮಾಡುತ್ತೆ. ಶಶಿಕಲಾ, ಊಟ ಈ ಕೊಡಮ್ಮ. ಇದು ಯಾಕಮ್ಮ ಹಿಂಗೆ ತಲೆ ಕೆಡ್ಸ್ಕೊತಿದ್ಯಾ? ಊಟ ಈ ಕೊಡುವ. ಏನ್ ಬೇಕು? ಎಂತಕ್ಕೆ? ಯಾವ ನೀರನ್ನ? ಎಂತ ನೀರ? ಎಂತ ನೀರು ಗುರು? ಎಂತ ನೀರು? ಪಿಟ್ರು ನೀರು. ಪಿಟ್ರು ನೀರು ಬೇಕಪ್ಪ. ಪಿಟ್ರು ನೀರು ಗುರು. ಬಾ ಗುರು, ನಿಮ್ಮ ಅಣ್ಣ ಮಾತಾಡ್ಬೇಕು ಅಂತಿದ್ರು. ಸೀರಿಯಸ್ ಗುರು ಮಾತಾಡ್ಬೇಕಂತಿದ್ರು. 12,000 ಕಟ್ಟೋದು 2 ಲಕ್ಷ. 2 ಲಕ್ಷ ಕಾನ್ಸೆಪ್ಟ್ ಸೇಮ್. 17 ಜನನೇ ಸ್ಟಾರ್ಟಿಂಗ್ ರೈಸ್ ತಿಂಗಳಿಗೂ ನಮ್ಮ ಟೊಮೆಟೊ ಎಷ್ಟು ಲಾಸ್ ಆಗಿರೋದು? 2.5 ನಮ್ಮಷ್ಟು ಏನಿಲ್ಲ. 2.5 ಲಕ್ಷ ಟೊಮೆಟೊ ಲಾಸ್ ಆಗಿರೋದಂತೆ. ನಾನೆಲ್ಲೋ 1 ಲಕ್ಷ 1.5 ಲಕ್ಷ ಲಾಸ್ ಆಗೈತೆ ಅನ್ಕೊಂಡ್ರು. 2.5 ಲಕ್ಷ. 1 ಲಕ್ಷ ಅಲ್ಲ, 2.5 ಲಕ್ಷ ಲಾಸು ಅಪ್ಪ. ಮೀನ್ಸ್ ನಾವು ಹೊಸ ಅಚ್ಚೆ
ಗೈಸ್ ನಾನು ಯೂಟ್ಯೂಬ್ 50,000 60,000 ವಾರಕ್ಕೆ ದುಡ್ಡು ಬಂದಿಲ್ಲ. ಇವನೇ ದುಡ್ಡು ಕೊಟ್ಟಿದ್ದೆ, ಯಾವ್ದೋ ಯೂಟ್ಯೂಬ್ ದುಡ್ಡು 60,000 ಒಂದು ದಿವಸನೂ ಬಿಡ್ದಂಗೆ ಡೈಲಿ ಕಷ್ಟಪಟ್ಟು ಅಪ್ಲೋಡ್ ಮಾಡಿದ್ದು ದುಡ್ಡು ನೀರು ಗಿಟ್ಟಂಗೆ ಆಗೋಯ್ತು. ಹೆವಿ ಹೊಟ್ಟೆ ಹೋಗಿದ್ದೆ. ನನಗೆ ಇವಾಗ ಕೇಳ್ಬಿಟ್ಟು 2.5 ಲಕ್ಷ ಲಾಸ್ ಅಂತ ಟೊಮೆಟೊಲಿ. ಶಿವನೇ, ನಾನು ಇಷ್ಟು ಕಷ್ಟಪಟ್ಟು ದುಡ್ದು ಹಿಂಗೆ ಹುಟ್ಟೋದಾಗ ಗೈಸ್ ಮುದ್ದೆ ಗೈಸ್ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ಇವತ್ತು ನಾನು ಮತ್ತು ನಮ್ಮ ಅಣ್ಣ ಇಬ್ಬರೇ ಇರೋದು. ರವಿ ಜಾಸ್ತಿ ಟಾಟಾ ಬಾಯ್ ಬಾಯ್. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ರವಿ ಜಾಸ್ತಿ ಟಾಟಾ ಬಾಯ್ ಬಾಯ್. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.